ರಸ್ತೆ ಗುಂಡಿಗಳ ಬಗ್ಗೆ ನಾನು ಹೇಳ್ದೆ, ಹೈಕೋರ್ಟ್ 2 ವರ್ಷ ಮಾನಿಟರ್ ಮಾಡಿ ಚೀಮಾರಿ ಹಾಕುತ್ತೆ. 7,000 ಕೋಟಿ ಅವತ್ತಿನ ಸರ್ಕಾರ ಬಿಡುಗಡೆ ಮಾಡಿ. ಒಂದ್ ನಿಮಿಷ ಅಲ್ಲಲ್ಲ, ಹೇಳೋರ್ಗು ಕೇಳಿ ಸರ್, ಒಂದ್ ನಿಮಿಷ. ನಾವ್ ಮಾಡ್ತೀವಿ ಅಂತಲ್ಲ, ಅದಕ್ಕೆ ಒಂದು ಅಕೌಂಟಬಿಲಿಟಿ ಅನ್ನೋದಿರುತ್ತೆ. 7,000 ಕೋಟಿ ಬಿಡುಗಡೆ ಮಾಡಿ ರಸ್ತೆಗಳನ್ನ ಹಾಕಿದಾಗ ರಸ್ತೆಗಳು ನಮ್ಮ ಸರ್ಕಾರ ಬರೋಷ್ಟೊತ್ತಿಗೆ ಕಿತ್ತೋಗಿದೆ ಅಂದ್ರೆ ಅವರ ಭ್ರಷ್ಟಾಚಾರ ಎಷ್ಟಿತ್ತು? ಆ ಭ್ರಷ್ಟಾಚಾರಕ್ಕೆ 40% ಕಮಿಷನ್ಗೆ ಬಲಿಯಾದವರೇ ಬಿಜೆಪಿಯವರು ಅಂತ ನಾನು ಹೇಳಕ್ ಹೊರಟಿರೋದು ಸರ್. 40% ಯಾವತ್ತಿ ನಿನ್ನೆ ಇತ್ತಾ, ಇವತ್ತಿತ್ತ, ಯಾವಾಗಿತ್ತು ಸರ್? ಅದನ್ನೇ ನಾನು ಅವರ ಒಂದು ಇದನ್ನ ಹೇಳ್ತಾ ಇದ್ದೀನಿ. ಈಗ ನಮ್ದಕ್ ಬರ್ತೀನಿ. ಏನ್ ಕೇಳ್ತಿದ್ದೀರಾ ನೀವು ಪ್ರಶ್ನೆ? ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಆಗಿಲ್ವಾ? ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಜನಗಳ ಹೊಟ್ಟೆ ತುಂಬ್ತಿದೆ, ಎಷ್ಟು ಜನಗಳ ಕಷ್ಟಗಳ ಪರಿಹಾರ ಆಗ್ತಾ ಇದೆ. ಆಹಾರ ಭದ್ರತೆ ಕಾಯ್ದೆಯನ್ನ ದೇಶಕ್ಕೆ ಕೊಟ್ಟವರು ನಾವು. ಇವತ್ತು ಹೊಟ್ಟೆ ತುಂಬಿಸ್ತಿರೋ ನೀವು ಶಕ್ತಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ, ಗೃಹಲಕ್ಷ್ಮಿ. ನೋಡಿ ಸರ್, ಕರ್ನಾಟಕದಲ್ಲಿ ಶ್ರೀಮಂತ ವರ್ಗನ ಬಿಟ್ಬಿಡಿ, ಮಧ್ಯಮ ವರ್ಗಕ್ಕಿಂತ ಕೆಳಗಿರೋರು ಮತ್ತೆ ಬಡವರು ಹೇಗ್ ಬದುಕ್ತಿದ್ದಾರೆ ಅನ್ನೋದಕ್ಕೆ ನೀವು ಒಂದ್ಸಲ ಒಂದು ಎಕ್ಸಾಂಪಲ್ ನೋಡಿ. ಹಳ್ಳಿಗಳಲ್ಲಿ ಕೇಳಿ, ಯಾರ ಹೊಟ್ಟೆ ತುಂಬುತ್ತಿಲ್ಲ, ಯಾರ ಮನೆ ಇವತ್ತು ತುಂಬುತ್ತಿಲ್ಲ, ಯಾರ ಜೀವನ ಚೆನ್ನಾಗಿಲ್ಲ ಅಂತ ಕೇಳಿ ನೀವು. ಸಾಕಷ್ಟು ಉದಾಹರಣೆಗಳಿದೆ ಇವತ್ತು ನೋಡಿ. ಓಕೆ, ಐ ಗಾಟ್ ಯುವರ್ ಪಾಯಿಂಟ್. ಈಗ ನಿಮ್ಮ ಹತ್ರ ಬಹಳಷ್ಟು ಸಮರ್ಥನೆ ಮಾಡ್ಕೊಳಕ್ ಅಂಶ ಇದೆ, ಅವ್ರನ್ನ ತೆಗಳಕ್ಕೆ ಅಲ್ವಾ? ಈಗ ನಮಗ್ ಬೇಕಾಗಿರೋದು ಸರ್, ಈಗ ವಿರೋಧ ಪಕ್ಷ ಇದೆ, ಅವರು ಪ್ರಶ್ನೆ ಮಾಡ್ಲಿ, ನಾವು ಉತ್ತರ ಕೊಡಕ್ ರೆಡಿ ಇದೀವಿ. ನೀವೇನ್ ರೈಸ್ ಮಾಡಿದ್ರಿ? ಅವರು ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಅವ್ರು ನಮಗ್ ಗೊತ್ತಿಲ್ವಾ ಅನ್ನೋ ಅರ್ಥದಲ್ಲಿ ನೀವು ಹೇಳ್ತಾ ಇದ್ರಿ. ಜನ ಇದನ್ನೇ ನೋಡ್ಬೇಕಾ? ಅವ್ರು ಸರಿ ಇಲ್ಲ ಅಂತ, ಇವರು ಬನ್ನಿ ಸರ್ ರಸ್ತೆ ಗುಂಡಿಗಳಿಗೆ. ನಮ್ ಡಿ ಕೆ ಶಿವಕುಮಾರ್ ಸಾಹೇಬರು ರಾತ್ರಿ ಆಗಲು ಹೇಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಹೌದು ನಾವು ನೋಡಿದೀವಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬೇಕಾದ್ರೆ ನಾವು ಅದನ್ನ ಸುದ್ದಿ ಪ್ರಸಾರ ಆಗ್ತಾ ಇದೆ, ಅದು ತುಂಬಾ ಇಂಪಾರ್ಟೆಂಟ್, ಬೇಸಿಕ್. ಅವ್ರೇನ್ ಹೇಳ್ತಾ ಇದ್ದಾರೆ, ಇಲ್ಲೇ ನೆಟ್ಟಿಗೆ ಸರಿ ಮಾಡಕ್ ಆಗಿಲ್ಲ, ಇವ್ರನ್ನ ಹೆಂಗೆ ನಂಬಬೇಕು ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಅದನ್ನ ನೀವೇನ್ ಹೇಳ್ಬೇಕಾಗಿ ಸರಿ ಇಲ್ಲ ಅಂತ ಹೇಳಕ್ಕೆ ಅವ್ರಿಗೆ ಸರಿ ಏನ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗುತ್ತೆ. ಒಂದ್ ನಿಮಿಷ ಮೇಡಮ್, ಅವರೊಬ್ಬ ಸಾಮಾನ್ಯ ಕಾಮನ್ ಮ್ಯಾನ್ ಅಂತ ಅನ್ಕೊಂಡು ನೋಡೋಣ. ಈಗ ಕಾಮನ್ ಮ್ಯಾನ್ ಉತ್ತರ ಕೊಡ್ತೀನಿ ಸರ್. ಅವ್ರು ವಕ್ತಾರರಾಗಿ ಬಂದಾಗ ನಾನು ವಕ್ತಾರೆಯಾಗಿ ಉತ್ತರ ಕೊಡ್ತೀನಿ. ಮೇಡಮ್, ನಾವು ಇಲ್ಲಿ ಜನರಿಗೆ ಉತ್ತರ ಕೊಡ್ಬೇಕಾಗಿದೆ. ನೀವು ಅವ್ರಿಗೆ ಉತ್ತರ ಕೊಡ್ತಾ ಇಲ್ಲ, ನೀವು ಬಿಜೆಪಿ ವಕ್ತಾರರಿಗೆ ಉತ್ತರ ಕೊಡ್ಬೇಕಾಗಿಲ್ಲ. ಈಗ ಪ್ರಶ್ನೆನ ರೈಸ್ ಮಾಡಿದ್ರೆ ಪ್ರಶ್ನೆ ಎಲ್ಲರೂ ರೈಸ್ ಮಾಡ್ತಾರೆ. ಒಂದ್ ನಿಮಿಷ ಪುಷ್ಪ ಅವರೇ, ಅವ್ರಿಗೆ ಉತ್ತರ ಕೊಡೋದು ಬೇಕಾಗಿಲ್ಲ. ನಾವು ಜನಸಾಮಾನ್ಯರನ್ನ ಗಮನದಲ್ಲಿ ಇಟ್ಕೊಂಡು ಉತ್ತರ ಕೊಡ್ಬೇಕಾಗಿಲ್ಲ. ಹೌದಾ, ಸರಿ ಮಾಡ್ತೀವಿ. ಆ ಪಾಸಿಟಿವ್ ಆಟಿಟ್ಯೂಡ್ ಮಾಡ್ತೀವಿ ಅಲ್ಲ, ಮಾಡ್ತಿದ್ದೀವಿ, ಮಾಡಿದ್ದೀವಿ ಸಹ. ಓಕೆ ಫೈನ್. ಈಗ ಲೆಟ್ಸ್ ಕಮ್ ಟು ದ ಪಾಯಿಂಟ್. ಆಯ್ತು, ಈಗ ಎಲೆಕ್ಷನ್ಸ್, ಬೈ ಎಲೆಕ್ಷನ್ಸ್ ಯಾವಾಗ್ಲೂ ಏನ್ ಹೇಳ್ತಾರೆ? ಬೈ ಎಲೆಕ್ಷನ್ಸ್ ಅಂತ ಹೇಳಿದ ತಕ್ಷಣ ಕುಟುಂಬ ರಾಜಕಾರಣ ಅಲ್ಲ, ಯಾವುದೇ ಎಲೆಕ್ಷನ್ ಇದ್ರೂ ಕೂಡ ನಿಮ್ಮ ಕುಟುಂಬ ರಾಜಕಾರಣ ಇಲ್ಲೂ ಕೂಡ ಮುಂದುವರಿತಾ ಇದೆ. ನೀವು ಯಾವ ಆಧಾರದ ಮೇಲೆ ಕುಟುಂಬ ರಾಜಕಾರಣವನ್ನ, ಬೇರೆ ಪಕ್ಷದಲ್ಲಿ ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ಲಿಕ್ಕೆ ನೈತಿಕತೆ ಇದೆ ಅಂತ ಹೇಳ್ತೀರಿ ದಾವಣಗೆರೆ ಎಲೆಕ್ಷನ್ಸ್ ನ ನೋಡಿದ್ರೆ? ಸರ್, ಕುಟುಂಬ ರಾಜಕಾರಣವನ್ನ ಫಸ್ಟಿಗೆ ಹೆಚ್ಚಾಗಿ ಮಾತಾಡಿದ್ದು ಮೋದಿ ಅವರು. ನಿಮಗೆ ಗೊತ್ತಿರ್ಬೋದು, ಅವ್ರ ಭಾಷಣಗಳಲ್ಲಿ ನೀವು ಕೇಳಿರ್ತೀರಾ. ನೀವು ಆ ರೀತಿ ಬಂದ್ರೆ ಎಲ್ಲಾ ಪಕ್ಷದಲ್ಲೂ ಇದೆ. ದೇವೇಗೌಡರು 2 ಮಕ್ಳು ಎಲ್ಲಿದ್ದಾರೆ ಸರ್? ಮತ್ತೆ ಯಡಿಯೂರಪ್ಪ ಅವ್ರ 2 ಮಕ್ಳು ಎಲ್ಲಿದ್ದಾರೆ ಸರ್? ರಾಜಕೀಯದಲ್ಲೇ ಇದ್ದಾರೆ, ರಾಜಕೀಯದಲ್ಲೇ ಅಸ್ತಿತ್ವದಲ್ಲಿ ಇದ್ದಾರೆ. ಅಲ್ಲ, ನಾವು ಒಂದೇ ಅಂತಲ್ಲ ನೋಡಿ. ಯಾವುದೇ ಒಂದು ಟಿಕೆಟ್ ನ ನಾವೀಗ ಕೊಡ್ಬೇಕಾದ್ರೆ ಒಂದ್ ಪಕ್ಷ ಇರ್ಬೋದು, ನೀವು ಲೋಕಸಭೆಯಲ್ಲೂ ನೋಡಿದಿರ, ಯಾವುದೇ ಪಕ್ಷಗಳಿರ್ಬೋದು, ಅಲ್ಲಿ ಒಂದು ಸರ್ವೆ ಮಾಡ್ತಾರೆ, ಅಲ್ಲಿನ ಸ್ಥಳೀಯ ಮುಖಂಡರ ಒಂದು ಇದನ್ನ ತಗೊಳ್ತಾರೆ. ಅದಲ್ದೇನೆ ಪಕ್ಷದಲ್ಲಿ ಅವರ ಒಂದು ಕಾರ್ಯವೈಖರಿ ಏನಿತ್ತು ಅಥವಾ ಅವರ ಒಂದು ವರ್ಚಸ್ಸು ಏನಿತ್ತು. ಶಾಮನೂರು ಶಿವಶಂಕರಪ್ಪರವರು 1 ವಾರ ಮೊದಲು, ಅವರು ಉಸಿರು ಚೆಲ್ಲಕ್ಕೂ ಮೊದಲು ಸಹ ಜನಗಳನ್ನ ನಾನು ಭೇಟಿ ಮಾಡ್ಬೇಕಂತ ಕಾರಲ್ಲಿ ತಂದು ಕೂರಿಸಿರೋದನ್ನ ನಾನು ವಿಡಿಯೋ ಟಿವಿಯಲ್ಲಿ ನೋಡಿದ್ದೀನಿ. ಆ ಮಟ್ಟಿಗೆ ಅವರು ಕೆಲಸ ಮಾಡಿದ್ರು, ಆ ಕ್ಷೇತ್ರದ ಜನಗಳಿಗೋಸ್ಕರ ತನ್ನ ಕೊನೆ ಉಸಿರಿರೋವರೆಗೂ ಕೆಲಸ ಮಾಡಿದ್ರು. ಆ ಪ್ರೀತಿ ವಿಶ್ವಾಸ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನಗಳಿಗೆ ಇದೆ. ಅಲ್ಪಸಂಖ್ಯಾತರು, ನೀವ್ ಹೇಳ್ತೀರಾ ಅಲ್ಪಸಂಖ್ಯಾತರು ಇವತ್ತು ಬಂಡಾಯ ಎದ್ದಿರ್ಬೋದು, ನಾನಾ ಕಾರಣಗಳಿರುತ್ತೆ ಬಂಡಾಯ ಹೇಳಕ್ಕೆ. ಒಂದ್ ಕಡೆ ಬಂಡಾಯ ಎಬ್ಬರಿಸೂ ಎದ್ದಿರ್ಬೋದು, ಅಥವಾ ಅವ್ರು ವೈಯಕ್ತಿಕವಾಗೂ ಬಂದಿರ್ಬೋದು. ಅದು ತಪ್ಪು ಅಂತ ನಾನು ಹೇಳಲ್ಲ. ನೋಡಿ, ನಾನು ಒಂದು ಪಕ್ಷದಲ್ಲಿದ್ದೀನಿ, ನಾನು ನಾಳೆ ಆಕಾಂಕ್ಷೆ ಆದಾಗ ನಾನು ಪ್ರಶ್ನೆ ಮಾಡೋದು ನನ್ನ ವೈಯಕ್ತಿಕ ಹಕ್ಕು. ಅಲ್ಪಸಂಖ್ಯಾತರೇ ಆಗಿರ್ಬೋದು, ಇನ್ನೊಂದು ಕಮ್ಯುನಿಟಿ ಆಗಿರ್ಬೋದು, ಇವ್ರು ಅಲ್ಪಸಂಖ್ಯಾತರು ಅನ್ನೋದ್ರಿಂದ ದೊಡ್ಡದು ಮಾಡಿದ್ದಾರೆ. ಇವರು ಬಂಡಾಯ ಹೇಳ್ಬೋದು, ತಪ್ಪಿಲ್ಲ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ನೀವು ಹೇಳಿದ ತಕ್ಷಣ ಅಲ್ಲಿ ಟಿಕೆಟ್ ಕೊಡ್ತಾರೆ ಕೊಡಲ್ಲ, ನಿಮ್ಗೊಂದು ಹೈಕಮಾಂಡ್ ಇದೆ. ಆದ್ರೆ ಇದೊಂದು ಚರ್ಚೆ, ಸಂವಾದ ಆಗ್ಬೇಕಾಗಿದೆ. ಇದನ್ನ ಎಚ್ಚರಿಸಬೇಕಾಗಿದೆ. ಪ್ರಜಾಪ್ರಭುತ್ವ ಅಂತ ಬಾಯಿ ಮಾತಲ್ಲಿ ಹೇಳ್ಕೊಂಡು ಬರೀ ರಾಜಪ್ರಭುತ್ವ ಆಗ್ತಾ ಇದೆಯಲ್ಲ ಅನ್ನುವ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗಿದೆ.
ಅಲ್ವಾ? ಇದು ರಾಜಪ್ರಭುತ್ವ ಅನ್ನೋದಕ್ಕಿಂತಲೂ ಜನಗಳ ಒಂದು ನೋಡಿ ಸರ್, ಅದನ್ನೇ ನಾನು ಹೇಳ್ದೆ, ಒಂದು ಸರ್ವೆ ಮಾಡಿದಾಗ ಅಥವಾ ಪಕ್ಷದ ಮುಖಂಡರನ್ನ ಕೂರಿಸ್ಕೊಂಡು ಅವರೇನು ಹೋಗ್ಬಿಟ್ಟು ಹೈಕಮಾಂಡ್ ಬಂದು ಟಿಕೆಟ್ ಕೊಟ್ಬಿಡಲ್ಲ, ಮುಖ್ಯಮಂತ್ರಿಗಳು ಹೋಗಿ ಟಿಕೆಟ್ ಕೊಟ್ಬಿಡಲ್ಲ. ನೋಡಿ, ಈ ರೀತಿ ನಾವೇನು ಈ ಚರ್ಚೆಗಳಿಂದ ಹಿಡಿದು ಎಲ್ಲಾ ರೀತಿಯಲ್ಲೂ ಗಮನಿಸಿ ಯಾವ ವ್ಯಕ್ತಿ ಇದಕ್ಕೆ ಸರಿಯಾಗಿದ್ದಾರೆ, ಅಲ್ಲಿ ನಮ್ಮ ಪಕ್ಷದಿಂದ ಯಾವ ವ್ಯಕ್ತಿನ ಕೊಟ್ರೆ ನಾವು ಅಲ್ಲಿ ಗೆಲ್ತೀವಿ, ಗೆಲುವು ಮುಖ್ಯ ಆಗುತ್ತೆ ಅಲ್ಟಿಮೇಟ್ಲಿ. ಎಲ್ಲಾ ಪಕ್ಷದವ್ರಿಗೂ, ನಮಗಿರ್ಬೋದು, ದಳ ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲರಿಗೂ ಅಲ್ಟಿಮೇಟ್ಲಿ ಗೆಲುವು ಮುಖ್ಯ ಆಗುತ್ತೆ. ಆದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೇ ನಾವು ಎಲ್ಲಾರನ್ನೂ ವಿಶ್ವಾಸ ತಗೊಂಡ್ರೇನೆ ಗೆಲ್ತೀವಿ ಸರ್. ಅದು ಒಂದು ಪಾಯಿಂಟ್ ಆಡ್ ಮಾಡ್ಕೊಳ್ಳಿ, ಎಲ್ಲಾರನ್ನೂ ವಿಶ್ವಾಸ ತಗೊಳ್ಳೇಬೇಕು ನಾವು. ನೀವು ಆ ಟ್ರ್ಯಾಕ್ ಅಲ್ಲಿ ಇದೀರಾ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದೀರಾ ಅಲ್ವಾ? ಅವನೇ ಬಂದ್ ಹೇಳಕ್ಕೆ ಅಂತ ಕೇಳ್ತಾರೆ. ಎಸ್ ಮಲ್ಲಿಕಾರ್ಜುನ್ ಅವರು ಯಾರಿಗೆ ಹೇಳ್ತಾರೆ ಅದನ್ನ? ಐ ಥಿಂಕ್ ಯಾರೋ ಮುಸ್ಲಿಂ ಮುಖಂಡರಿಗೆ ಹೇಳಿ. ಐ ಥಿಂಕ್ ಯಾರೋ ಮುಸ್ಲಿಂ ಮುಖಂಡ್ರಲ್ಲ ಮೇಡಮ್, ಮಿನಿಸ್ಟ್ರು, ವಸತಿ ಸಚಿವರು ಜಮೀರ್ ಅಹಮದ್ ಖಾನ್. ನೀವ್ ಹಿಂಗೀಗ ಜಾರಕಿಹೊಳಿ ಉತ್ತರ ಕೊಟ್ಬಿಟ್ರಿ ಹಿಂಗೆ? ಹೌದ್ರಿ, ನಮ್ ಕಡೆಯಿಂದ ತಪ್ಪಾಗುತ್ತೆ. ಒಂದ್ ನಿಮಿಷ ನಮ್ ಕಡೆಯಿಂದನೂ ತಪ್ಪಾಗುತ್ತೆ, ಸರಿ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಇನ್ಕ್ಲೂಸಿವ್ನೆಸ್ ಬಗ್ಗೆ ಮಾತಾಡ್ತಿದ್ದೀರಾ, ಎಲ್ರನ್ನೂ ಸೇರ್ಸ್ಕೊಂಡು ಹೋದ್ರೇನೆ ನಮ್ಗೆ ಅಲ್ವಾ? ಹಂಗಿದ್ದಾಗ ಇದೇನಾ ಉತ್ತರ? ಇಲ್ಲ, ಅವ್ರನ್ನು ಮನವೊಲಿಸೋ ಒಂದು ಮನವೊಲಿಸೋ ಪ್ರಶ್ನೆ ಅಲ್ಲ, ಇದು ಮನವೊಲಿಸೋ ಪ್ರಶ್ನೆ ಅಲ್ಲ, ದಾವಣಗೆರೆಯಲ್ಲೂ ಮಾತ್ರ ಮುಸ್ಲಿಮರು ಬಂಡಾಯ ಎದ್ದಿದ್ದಾರೆ ಅಥವಾ ಬೇರೆ ಇವಾಗ ಸರ್ ಇದುವರೆಗೂ ಮತ್ತೆ ವಿಧಾನಸಭಾ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾವ ಸಮುದಾಯಗಳು ಬಂಡಾಯ ಎದ್ದಿಲ್ವಾ ಸರ್? ಏನ್ ಹೇಳ್ತಾ ಇದ್ದೀನಿ ಗೊತ್ತಾ ಮೇಡಮ್, ಹೇಳಿ. ಎಲ್ಲಾ ಕಡೆ ಗಲೀಜಿದೆ, ನಾವು ಗಲೀಜ್ ಮಾಡಬಾರ್ದ ಅನ್ನಂಗೆ. ನಾವು ಗಲೀಜ್ ಮಾಡಬಾರ್ದ ಅಲ್ಲ ಸರ್, ಎಲ್ಲಾ ಕಡೆ ಬಂದಾಗ ಎಲ್ಲಾ ಪಕ್ಷದಲ್ಲೂ ಎಲ್ಲಾ ಸಮುದಾಯಗಳು ಬಂಡಾಯ ಹೇಳೋದು ಕಾಮನ್ನು ಸರ್. ನಾವು ಲಿಂಗಾಯತರು ಟಿಕೆಟ್ ಕೊಡಿ ಅಂತ ಕೇಳಲಿಲ್ವಾ? ನಾವು ಒಕ್ಕಲಿಗರು ಟಿಕೆಟ್ ಕೊಡಿ ಅಂತ ಹೇಳಿಲ್ವಾ? ಬಿಜೆಪಿಯಲ್ಲಿ ಎಷ್ಟು ಜನ ಮುಸ್ಲಿಂ ಅವರು ಟಿಕೆಟ್ ಕೊಟ್ಟಿದ್ದಾರೆ ಸರ್? ನಿಮ್ಮ ಚರ್ಚೆ, ನಿಮ್ಮ ಧ್ವನಿ ನಿಮ್ಮ ಪಕ್ಷದ ಹಿರಿಯ ಮುಖಂಡರಿಗೂ ಕೂಡ ಕೇಳಿಸ್ಬೇಕು ಅಂತ ಅವರು ಕೂಡ ಯೋಚನೆ. ಲೆಟ್ ಮಿ ಕಂಪ್ಲೀಟ್. ನಾನು ಹೇಳ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಹೌದಲ್ಲ ಹೀಗೂ ಯೋಚನೆ ಮಾಡ್ಬೋದಲ್ಲ ಅಂತ ಅವ್ರಿಗೂ ಅನ್ನಿಸುವ ಹಾಗೆ ನೀವು ಮಾತಾಡ್ಬೇಕು. ಏನು ಬಯಸ್ತಾ ಇದ್ದೀವಿ? ಹೌದು, ಬರೀ ನಾವು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅನ್ನೋದಕ್ಕಿಂತ ಮನುಷ್ಯರಿಗೆ ಯಾವಾಗ ಕೊಡ್ತೀವಿ? ಆಡಳಿತವನ್ನ, ಅಭಿವೃದ್ಧಿ ಅನ್ನೋ ವಿಚಾರವನ್ನು ಮರೆತು ಬಿಟ್ಟು ಅವ್ನು ಕೊಟ್ರೆ ಗೆಲ್ತಾನೆ, ಇವ್ರು ಕೊಟ್ರೆ ಗೆಲ್ತಾನೆ, ಇದೇ ಚರ್ಚೆ ಬೇಕಾ? ಆ ದಿಶೆಯಲ್ಲಿ ನಿಮ್ಮ ಪಾತ್ರ ಏನು ಅನ್ನೋದಷ್ಟು ನಮ್ಮ ಪ್ರಶ್ನೆ ಅಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಎಸ್, ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಟಿಕೆಟ್ ಕೊಡಲಾಗಿದೆ, ಅದು ಹೈಕಮಾಂಡಿಂದ ಬಂದಿದೆ. ಆದರೆ ವಿಜಯೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರವರು ಅಜಯ್ ಕುಮಾರ್ ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ರು, ಹಾಗಾಗಿ ಟಿಕೆಟ್ ಸಿಕ್ಕಿಲ್ಲ. ಇದು ಒಂದು ಹಿನ್ನಡೆ ಆಗುತ್ತೆ ನೋಡಿ. ಯಾರ ಪರವಾಗಿ ಆಕಾಂಕ್ಷಿಗಳು ಅಥವಾ ಯಾರೋ ಒಬ್ಬರು ಬಂದು ನಮ್ಮನ್ನ ಕೇಳಿದಾಗ, ಅಂದರೆ ಯಾರ ನಾಯಕರುಗಳನ್ನ ಕೇಳಿದಾಗ, ಯಾರೋ ಒಬ್ಬರು ಹಿಂಬಾಲಕರು ಇರ್ತಾರೆ, ಅವ್ರನ್ನ ಕೇಳಿದಾಗ ಅದರ ಮಟ್ಟಕ್ಕೆ ಅವ್ರಿಗೆ ಯಾರೋ ಒಬ್ಬರು ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತಲ್ಲ. ಅಧ್ಯಕ್ಷರೇ ಆಗಲಿ ಅಥವಾ ನಮ್ಮ ಲೀಡರ್ ಆಫ್ ಅಪೋಸಿಷನ್ಸೇ ಆಗಲಿ ಅಥವಾ ನಮ್ಮ ಯಾರೇ ಹಿರಿಯ ನಾಯಕರಾಗಲಿ, ಯಾವ ಕೋರ್ ಕಮಿಟಿಲಿ ಇರ್ತಕ್ಕಂಥವ್ರು ಅಥವಾ ಬೇರೆಯವರು ಸಹ ಆ ಥರ ಮಾಡ್ತಕ್ಕಂಥವ್ರು ಕೆಲಸ ಅಲ್ಲ ನಮ್ಮದು ಏನಂದರೆ ಹೈಕಮಾಂಡು ಅಥವಾ ಅಲ್ಲಿ ಏನು ಮೇಡಮ್ ಅವ್ರು ಹೇಳ್ತಾ ಇದ್ರು, ಸರ್ವೆ ಬರುತ್ತೆ, ಸರ್ವೆ ಮಾಡಿಸಿದಾಗ ಯಾವ ರೀತಿ ಒಂದು ಅಭಿಪ್ರಾಯ ಬರುತ್ತೆ ಒಂದು ಕ್ಯಾಂಡಿಡೇಟ್ ಮೇಲೆ, ಆ ಕ್ಯಾಂಡಿಡೇಟ್ ಮೇಲೆ ನಾವು ಸಹ ನಿರ್ಧಾರ ತೆಗೆದುಕೊಳ್ತೇವೆ. ಒಂದು ವಿಚಾರ. ಎರಡನೇ ವಿಚಾರ ನೋಡಿ, ಶ್ರೀನಿವಾಸ್ ಅವರು ಅಲ್ಲಿ ಅನೇಕ ವರ್ಷಗಳಿಂದ ನಮ್ಮ ಸಣ್ಣ ಕಾರ್ಯಕರ್ತರಿಂದ ಈ ಮಟ್ಟಕ್ಕೆ ಬೆಳೆದಿದ್ದಾರೆ, ಅಭ್ಯರ್ಥಿ ಮಟ್ಟಕ್ಕೆ ಬೆಳೆದಿದ್ದಾರೆ. ಒಂದು ಹಿನ್ನೆಲೆ ನೋಡ್ಕೊಂಡು ಬಂದರೂ ಸಹ ಒಂದು ತುಂಬ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು, ಹಿಂದುಳಿದ ಸಮುದಾಯಗಳಿಂದ ಆಮೇಲೆ ಒಂದು ಕೆಲಸ ಮಾಡ್ತಕ್ಕಂಥ ಕ್ಷಮತೆ ಇರತಕ್ಕಂತಹ ನಾಯಕ. ಅಂಥವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಅಂತ ಕೊಟ್ಟಾಗ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಒಂದು ಸಂಚಲನ ಉಂಟಾಗ್ತದೆ. ಇನ್ನು ಮುಂದಿನ ದಿನಗಳ ಕೇವಲ ಚುನಾವಣೆ, ಸಾರ್ವತ್ರಿಕ ಚುನಾವಣೆ 2 ವರ್ಷ ಇದೆ. ಅದ್ರ ಮಧ್ಯದಲ್ಲಿ ಬರ್ತಕ್ಕಂಥ ಚುನಾವಣೆಗಳಲ್ಲೂ ಸಹ ಒಂದು ವೇವ್ ಕ್ರಿಯೇಟ್ ಆಗುತ್ತೆ ಅನ್ನತಕ್ಕಂಥ ಒಂದು ಲೆಕ್ಕಾಚಾರ. ನೋಡಿ, ಇದೆಲ್ಲದಕ್ಕಿಂತ ಜಾಸ್ತಿ ಕಾಂಗ್ರೆಸ್ನವರು ಹೇಗೆ ನುಳಿಸ್ಕೊಳ್ತಾರೆ ಅಂತ ಹೇಳಿ, ಹೆಂಗೆ ಅಂತ ಹೇಳಿದ್ರೆ, ಬಿಜೆಪಿನಲ್ಲಿ ಕೋರ್ಟಿಂದ ಚಿಮಾರಿ ಹಾಕೋರು ಇದೆಲ್ಲ ಯಾಕೆ? ಈಗ ಉದಾಹರಣೆಗೆ 3 ವರ್ಷ ಆಗಿದೆ, 3 ವರ್ಷ ಆಗಿದೆ. 3 ವರ್ಷ ಆದಮೇಲೆ ನೀವು ಅದು 6 ತಿಂಗಳಲ್ಲಿ ಹಂಗೆ ಹೇಳಿದ್ರೆ ಓಕೆ, ನಂದೇನು ಪ್ರಾಬ್ಲಮ್ ಇಲ್ಲ. ನೋಡಿ, ಒಂದು ನಿಮಿಷ ನೋಡಿ, ಒಂದು ವಿಚಾರ ನೋಡಿ. ಈಗ ನೀವು ಡೆವಲಪ್ಮೆಂಟ್ ಕೆಲಸಗಳು ನಡಿಬೇಕಾದಂತಹ ಜಾಗಗಳಲ್ಲಿ ಗುಂಡಿ ಬಿದ್ದು ಅಕಸ್ಮಾತ್ ಸಮಸ್ಯೆಗಳು ಉಂಟಾಗಿದೆ, ನೋ ಪ್ರಾಬ್ಲಮ್. ಈಗ ಉದಾಹರಣೆಗೆ ಯಾವುದೋ ಒಂದು ಕಡೆ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತದೆ, ರಸ್ತೆ ಕನ್ಸ್ಟ್ರಕ್ಷನ್ ನಡೀತದೆ, ಅಲ್ಲಿ ನಮ್ಗೆ ಅರ್ಥ ಆಗ್ತದೆ ಅಲ್ಲೇನಾದ್ರೂ ಗುಂಡಿ ಬಿದ್ದಿದೆ, ಅದು ಸರಿ ಮಾಡಿಲ್ಲ, ಓಕೆ, ನಾನೇನು ಅದನ್ನ ಅಬ್ಜೆಕ್ಟ್ ಮಾಡಲ್ಲ. ಆದರೆ ವಿಚಾರ ಏನು ಅಂತ ಹೇಳಿದ್ರೆ, ನಿಮಗೆ ಸುಸರ್ಜಿತವಾದಂತಹ ವ್ಯವಸ್ಥೆ ಕ್ರಿಯೇಟ್ ಆಗಿರ್ತಕ್ಕಂಥ ಜಾಗಗಳಲ್ಲಿ, ಅಂದರೆ MS ಬಿಲ್ಡಿಂಗು,
ವಿಧಾನಸೌಧ ರಾಜಭವನ ಸುತ್ತಮುತ್ತ ಎಲ್ಲನೂ ಹ್ಮ್. ಇನ್ನೇನು ನೀವು ಅಲ್ಲೇನು ಹೊಸ್ದಾಗಿ ಏನು ಮಾಡತಕ್ಕಂಥದ್ದಲ್ಲ, ಅಥವಾ ಅಲ್ಲೇನು ಏನು ಯು ಜಿ ಡಿ ಕೆಲಸ ಮಾಡಬೇಕಾಗಿತ್ತು ಅದೆಲ್ಲ ಮಾಡಿರ್ತಕ್ಕಂಥದ್ದು, ಅಥವಾ ವಾಟರ್ ಎಲ್ಲ ಮಾಡಿರ್ತಕ್ಕಂಥದ್ದು. ಅಂತಹ ಕಡೆನೂ ನೀವು ಒಂದೇ ಒಂದು ಕಲ್ವರ್ಟ್ ಸರಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಅದಕ್ಕೆ ನೀವು ಸಮರ್ಥನೆ ಕೊಟ್ಕೊಳ್ತಿದ್ದೀರಾ ಅಂತ ಸರ್, ಆ ಹೇಳಿದ್ರೆ ಥರ ಒಂದ್ ನಿಮಿಷ ಬಿಜೆಪಿ ಇಲ್ಲ ಮುಗಿಸ್ತೀನಿ. ಇದ್ದಾಗ ಇಲ್ಲ, ಒಂದ್ ನಿಮಿಷ, ಬಾವಿಗಳು ಒಂದ್ ನಿಮಿಷ, ಬಿದ್ದಿತ್ತಲ್ವಾ ಇಲ್ಲ, ಸರ್? ಒಂದ್ ಫೇಲ್ ನಿಮಿಷ. ಆಗೋದು ಮೋಸ್ಟ್ಲಿ ಇಲ್ಲೇ ಅನ್ಸುತ್ತೆ. ನೋಡಿ, ಒಂದ್ ನಿಮಿಷ. ಅಲ್ಲ, ನಾವು ಅದು ನೋಡಿ, ನೋಡಿ ಇಲ್ಲ, ಸರ್, ಒಂದ್ ನಿಮಿಷ. ಕೇಳೋದು ಯಾವ ಥರ ಈಗ ಪ್ರಶ್ನೆ? ಅಲ್ಲ, ಈಗ ಇದೆ ರಾಘು ಏನಾದ್ರು- ರಾಘು ನಾನು ಸಮಂಜಸವಾಗಿರ್ಬೇಕಲ್ವಾ? ನಾನು ಇಲ್ಲ, ಒಂದ್ ದಯವಿಟ್ಟು ಇಷ್ಟೊಂದು ನಾನು ಗುಂಡಿನ ನಾನು ಮುಚ್ಚಿದ್ದಾರೆ. ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ.